ನಾನ್ ಡ್ಯಾನ್ಸ್ ಮಾಡ್ತೀನಿ ಮೇಡಮ್ಮ. ನೀನ್ ಡ್ಯಾನ್ಸ್ ಮಾಡ್ತೀಯಾ? ಹ್ಞೂ ತೋರ್ಸ. ಇವನೇ ಕಿರಣ, ತೋರ್ಸಪ್ಪ ಹೆಂಗಪ್ಪ ಡ್ಯಾನ್ಸ್ ಮಾಡೋದು. ಆನೆ ಬಂತಂದಾನಿ ಯಾವೂರಾನಿ ಬೀಜಾಪುರದಾನಿ. ಹಿಂಗ್ ತೋರಿಸ್ಬೇಕಲ್ಲ ಮೇಡಮ್ಮ. ಆನೆ ಅಂದ್ರೆ ಹಿಂಗ್ ಕೈ ತೋರಿಸ್ಬೇಕು. ಇದು ಸೊಂಟಿಲ್ವ ಅಲ್ಲ ಮೇಡಮ್ಮ? ಹ್ಞೂ ಸೊಂಡಿಲು ಅಂದರೆ ಹಿಂಗೆ ಇಕ್ಕೊಂಡು ಕೈ ಹಿಂಗೆ ತೋರಿಸ್ಬೇಕು ಹಿಂಗೆ. ಅದೇ ಸೊಂಡಿಲು, ಆನೆ ಸೊಂಡಿಲು. ಮೇಡಮ್ಮ ಅವ್ರನ್ನೆಲ್ಲನ ಕರೆದು ಬಂದೆ ಬರ್ತಾರಂತೆ. ಎಲ್ಲ ರೇಷನ್ ಕೊಡ್ಬೇಕಲ್ಲ, ಎಲ್ಲ ಕೊಟ್ಬಿಡ್ರಿ, ಜಾಗ ಆಗುತ್ತೆ, ಒಳಗಡೆ ಜಾಗ ಇರಲ್ಲ ಮೇಡಮ್ಮ. ಕರೆದು ಬಂದ್ರೆ ಸಣ್ಣ ಚಿಕ್ಕಿ, ನೀನು ಕೊಟ್ಬಿಡೋಣ. ಇವರೆಲ್ಲ ಊಟ ಮಾಡಿದ್ರು. ಎಲ್ಲ ಪಲಾವ್ ಚೆನ್ನಾಗಿತ್ತೇನೋ, ಎಲ್ಲರೂ ತಿಂದ್ರೇನೋ? ಮೇಡಮ್ಮ ಸೂಪರ್ ಆಗಿತ್ತು ಮೇಡಮ್ಮ. ಮೇಡಮ್ಮ ಸೂಪರ್ ಆಗಿತ್ತು. ನಾನು ಇನ್ನೊಂದು ತಿಂತಿದ್ದೆ ಮೇಡಮ್ಮ. ಅಯ್ಯೋ ಇವಳು ಹಂಗೇನೆ ಬೇಬಿ. ಅಲ್ಲ ಕಣೆ, ಹಾಕೋಣ ಅಂದರೆ ಬೇಡ ಅಂತ ಅಂದೆ. ಇನ್ನೂ ಇತ್ತು ಒಬ್ಬ ಅಣ್ಣಂತೆ ಅವ್ರಿಗೆ ಬಂದಿದ್ರ, ಅವ್ರಿಗೆ ಕಟ್ ಕಳಿಸ್ದೆ ಮೇಡಮ್ಮ. ಹಾಕೋಣ ಅಂದರೆ ಬೇಡ ಅಂತಾಳೆ. ಆಮೇಲೆ ನಾನು ಇನ್ನೊಂದು ಸ್ವಲ್ಪ ತಿಂತಿದ್ದೆ ಅಂತಾಳೆ. ಅಯ್ಯೋ ಕಿರಣ ಇದ್ದಾನ, ಇನ್ನೂ ಅಡುಗೆನೇ ಆಗಿರಲ್ಲ. ಮೇಡಮ್ಮ ನನಗೆ ಹೊಟ್ಟೆ ಹಸ್ತೈತೆ, ಮೇಡಮ್ಮ ಹೊಟ್ಟೆ ಹಸ್ತೈತೆ ಅಂತಾನೆ ಸ್ವಲ್ಪನಾದರೂ ಊಟ ಮಾಡಲ್ಲ. ಋತು ತೀರ್ಕೆ ಮಾಡಬಾರ್ದು, ಹೊಡಿತೀನಿ. ಹೋಗಿ ಎಲ್ಲ ಮರದ ಕೆಳಗೆ ಕೂತ್ಕೊಂಡು ಆಟ ಆಡೋಗ್ರಿ. ನಾನೆಲ್ಲ ರೇಷನ್ ಕೊಡ್ತೀನಿ, ತೂಕ ಮಾಡಿ ಅಲ್ಲಿ ಆಟ ಆಡೋಗ್ರಿ. ಮೇಡಮ್ಮ ಮೇಡಮ್ಮ ಯಾಕೆ ಮೇಡಮ್ಮ ಪಾತಣ್ಣ ಬರಲ್ಲ? ಯಾಕೆ ಮೇಡಮ್ಮ? ಪಾತಣ್ಣ ಇಲ್ಲ, ಪಾತಣ್ಣ ಇವಾಗ ಎಲ್ಲನ ಬರೋದಿಲ್ಲ. ಪಾತಣ್ಣಂದು ಮದುವೆ ಇವತ್ತು. ಮೇಡಮ್ಮ ಪಾತಣ್ಣನ ಮದ್ವೆನೇ? ಮದುವೆ ಕಣಪ್ಪು, ಪಾತಣ್ಣಂದು ಇವತ್ತು ಮದುವೆ. ಅದಕ್ಕೇನೆ ಇವತ್ತು ಇನ್ಮೇಲಿಂದ ಪಾತಣ್ಣ ಬರಲ್ಲ ಇಲ್ಲಿಗೆ. ಬಂದ್ರೂ ನಿಮ್ಮನ್ನೆಲ್ಲ ಮಾತಾಡ್ಸ್ಕೊಂಡು ಹೋಗುತ್ತೆ. ಆಸ್ಪತ್ರೆಗೆ ಹೋಗಿತ್ತು ಇಷ್ಟು ದಿನನ, ಇವಾಗ ಮದುವೆ ಮಾಡಿಸ್ತಾ ಇದ್ದಾರೆ. ಪಾತಣ್ಣಂದು ಇವತ್ತು ಮದುವೆ ಕಣಪ್ಪು, ಬರಲ್ಲ. ಹೋಗೆಲ್ಲ ಆಟ ಆಡೋಗ್ರಿ, ಅಲ್ಲಿ ಕುತ್ಕೊಂಡು ಆಟ ಆಡ್ರಿ. ಎಲ್ಲೂ ಎದ್ದು ಓಡೋಗ್ಬಾರ್ದು, ಯಾರಿಗೂ ತೀಟಿಕೆ ಮಾಡಬಾರ್ದು, ಹೊಡಿಯೋದು ಅದೆಲ್ಲ ಮಾಡಬಾರ್ದು. ಮಲಗಿಸ್ತೀನಿ ರೇಷನ್ ಎಲ್ಲ ಕೊಟ್ಟು ಅವ್ರಿಗೆ, ಸರಿನಾ? ಸರಿ ಆಯ್ತು ಮೇಡಮ್ಮ. ಮೇಡಮ್ಮ ಇವಳೆ ಮದುವೆದು ಪಿಂಕಿ. ಮೇಡಮ್ಮ ಯಾರು ಗೊತ್ತೇ ಟೀಕೆ ಮಾಡೋದು? ಇವನೇ ಕಿಲಾನ. ಕಿಲಾನನೇ ಟೀಕೆ ಮಾಡೋದು ಮೇಡಮ್ಮ. ನಿನ್ನ ಮೇಡಮ್ ಅಂತಾಳೆ ನೋಡ್ರಿ ಋತು ಹೆಂಗಿದ್ದಾಳು. ನಿಮ್ಮ ಅಮ್ಮ ಅಲ್ವೇನೆ? ಇಲ್ಲ ಸಣ್ಣ ಚಿಕ್ಕಿ, ಇದ್ದಾಗ ಮೇಡಮ್ ಅಂತ ಅನ್ಬೇಕು ಅಂತ ಹೇಳ್ಕೊಟ್ಟಿದ್ದೀನಿ. ಹಂಗೆ ಅನ್ಬೇಕು, ಸುಮ್ಕಿರು. ನಾನೇನು ನೋಡೋದಿಲ್ಲ ನೋಡು. ಅಮ್ಮ ಐತೆ ಅಂತ ತೀರ್ಕೆ ಮಾಡಿದ್ರೆ ಪಟ್ಟನ್ನ ಒಂದು ದಡೆ ಕೊಡ್ತೀನಿ. ಅವ್ರಿಗೆಲ್ಲ ತೀರ್ಕೆ ಮಾಡಬಾರ್ದು. ಅವ್ರ ಜೊತೆಗೆಲ್ಲ ಸುಮ್ಮನೆ ಕೂತ್ಕೊಂಡು ಆಟ ಆಡಬೇಕು. ಸಣ್ಣ ಚಿಕ್ಕಿ ಅಲ್ಲಿ ಹೊರಗಡೆ ಬಿಡ್ರಿ, ಅಲ್ಲಿ ಆಟ ಆಡ್ತಿರ್ತಾರೆ ಹಿಂಗೆ. ಅವ್ರು ಬರ್ತಾರೆ, ನಾನು ಹಂಗೆ ಬರ್ಕೊಂಡು ರೇಷನ್ ಎಲ್ಲ ಕೊಡ್ತೀನಿ. ಅವ್ರಿಗೆ ಆಟ ಆಡಿಸ್ರಿ ಅಲ್ಲಿ ಹೊರಗಡೆ ಕೂರಿಸ್ಕೊಂಡು. ಬಂದ್ರ ಎಲ್ಲನ ಡ್ಯಾನ್ಸ್ ಮಾಡಿಸ್ತೀನಿ ಬನ್ನಿ. ಸಣ್ಣ ಚಿಕ್ಕಿ ಆದರೆ ಚೆನ್ನಾಗಿ ಡ್ಯಾನ್ಸ್ ಮಾಡಿಸುತ್ತಪ್ಪ ಮಕ್ಕಳಿಗೆ. ನಾನೇ ಬರೋದಿಲ್ಲ ಡ್ಯಾನ್ಸ್ ಮಾಡೋದಕ್ಕೆ. ಸಣ್ಣ ಚಿಕ್ಕಿ ಚೆನ್ನಾಗಿ ಮಾಡಿಸುತ್ತೆ. ಹೋಗ್ರಿ ಸಣ್ಣ ಚಿಕ್ಕಿ ಚೆನ್ನಾಗಿ ಮಾಡಿಸುತ್ತೆ ಡ್ಯಾನ್ಸ್. ಬನ್ರಿ ಎಲ್ಲರೂ ಬರ್ರಿ, ಆಟ ಆಡಿಸ್ತೀನಿ ಬರ್ರಿ. ಹೊರಗಡೆ ಹೋಗೋಣ ಬರ್ರಿ. ಅಕ್ಕ ಚೈತ್ರಕ್ಕ, ಅಕ್ಕ ಚೈತ್ರಕ್ಕ. ಸಣ್ಣ ಚಿಕ್ಕಿ ಮಕ್ಕಳನ್ನೆಲ್ಲ ಕರ್ಕೊಂಡು ಹೊರಗಡೆ ಹೋಗಮ್ಮ. ಋತು ನೀನು ಹೋಗು. ಬನ್ರಿ ಎಲ್ಲ ನಡೀರಿ, ಹೊರಕ್ಕೆ ನಡೀರಿ. ಅಕ್ಕ ಅತ್ತೆನೂ ಇಲ್ಲ, ಮಾವನೂ ಇಲ್ಲ, ಎಲ್ಲೋದ್ರ ಅಕ್ಕ? ನನ್ನ ಗಂಡನ ಬಿಡಿಸ್ಕೊಬರ್ಬೇಕು ಕಣಕ್ಕ, ಪ್ಲೀಸ್ ಕಣಕ್ಕ. ಅಕ್ಕ ಎಲ್ಪ್ ಮಾಡಕ್ಕ. ಅವ್ರು ವಾಪಸ್ ತಗೊಳ್ರಿ ಅಂತಂದರೆ ಕೇಸ್ ವಾಪಸ್ ತಗೊಳ್ತಾರಂತಕ್ಕ. ಅಕ್ಕ ಪ್ಲೀಸ್ ಅಕ್ಕ, ಎಲ್ಪ್ ಮಾಡಕ್ಕ. ಅಲ್ಲ ಸ್ವಲ್ಪನಾದ್ರೂ ಮಾನ ಮರ್ಯಾದೆ ಬಿಡವಾ? ಎಲ್ಲಿಗಂದ್ರೆ ಅಲ್ಲಿಗೆ ಹುಡ್ಕೊಂಬರ್ತಿರಲ್ಲ. ಮಕ್ಳ ಎದುರಿಗೆಲ್ಲ ಹಿಂಗೆ ಮಾತಾಡೋದು ಗೊತ್ತಾಗಲ್ವ ನಿನಗೆ? ಎಲ್ಲಿಗೆ ಹುಡ್ಕೊಂಡು ಬರ್ತೀಯ? ಕೆಲಸದ ಹತ್ರ ಬಂದು ಹಿಂಗೆಲ್ಲ ಕೆಲಸ ಮಾಡೋರಿಗೆ ತೊಂದರೆ ಮಾಡಬಾರ್ದು. ನಮಗೆ ಕೆಲಸ ಇದ್ದಾವೆ, ನಾವು ಡ್ಯೂಟಿಗೆ ಬಂದಾಗ ನೀನು ಬಂದು ತೊಂದರೆ ಮಾಡಬೇಡ ನೋಡಿ, ಹೇಳಿರ್ತೀನಿ. ಅಲ್ಲ ಅಕ್ಕ, ನಿಮ್ಮ ಅತ್ತೆ ನಿಮ್ಮ ಮಾವನೂ ಇಲ್ಲ. ಪಾಪ ಸುಗುಣ ಬೇಜಾರಾಗಿದ್ದಾಳೆ. ಅದಕ್ಕೋಸ್ಕರ ಪಾಪ ಗಂಡನ್ನ ಜೈಲಿಗೆ ಹಾಕಿದ್ದಾರೆ ಅಂತೇಳಿ ಬೇಜಾರಾಗಿವಳೆ. ಪ್ಲೀಸ್ ಕಣಕ್ಕ. ಅಕ್ಕ ಎಲ್ಲೇ ಇದ್ದಾರೆ ಅಂತ ಹೇಳಕ್ಕ, ಹೋಗಿ ಕೇಳ್ತಾಳೆ. ಅವರು ಹೊಲ್ದಕ್ಕೆ ಹೋಗಿದ್ದಾರೆ, ಹೋಗಿ ಕೇಳೋ ಅತ್ತೇನು ಮಾವ ಹೊಲ್ದಕ್ಕೆ ಹೋಗ್ಯವ್ರಿ. ನನಗೆ ಗೊತ್ತಿಲ್ಲ ಅದೆಲ್ಲನ, ಯಾರು ಏನೇನೋ ಅದೆಲ್ಲ ನನಗೆ ಗೊತ್ತಿಲ್ಲ. ನನಗೆ ತಲೆ ತಿನ್ಬೇಡ, ಸುಮ್ಮನೆ ಇಲ್ಲಿಂದ ಹೊರಟೋಗ್ತಾ ಇರು. ನಮಗೆ ಕೆಲ್ಸಕ್ಕೆ ತೊಂದರೆ ಮಾಡಬೇಡ. ನಮಗಿನ್ನೂ ಬೇಜಾನ್ ಕೆಲಸ ಐತೆ. ನನ್ನ ಬಾಣಂತಿ ಬಸ್ರಿ ಅವ್ರಿಗೆಲ್ಲ ರೇಷನ್ ಕೊಡಬೇಕು. ನನಗೇನು ತುಂಬ ಕೆಲಸ ಐತೆ. ನಮ್ಮ ಕೆಲಸ ನಾವು ಬೇಗ ಮಾಡ್ಕೋಬೇಕು. ಅಕ್ಕ ಪ್ಲೀಸ್ ಕಣಕ್ಕ, ಹೇಳಕ್ಕ ನೀನು ಬಾವನ್ಗೆ. ಅಕ್ಕ ಇನ್ಮೇಲಿಂದ ನಿಮ್ಮ ಸಮಾಸಕ್ಕೆ ಬರಲ್ಲ ಕಣಕ್ಕ. ನಾವೆಲ್ಲ ನಮ್ಮೂರಾಗೆ ಸುಮ್ಮನೆ ಅಲ್ಲೇ ಇದ್ದು ಬಿಡ್ತೀವಿ. ಇದು ಒಂದು ಸತಿ ಕ್ಷಮಿಸಿ, ನಮ್ಮನ್ನು ಬಿಡಿಸ್ಕೊಂಬರ್ರಿ. ನಾವೇನು ನಿಮ್ಗೆ ಏನು ತೊಂದರೆ ಮಾಡಲ್ಲ ಅಕ್ಕ. ಇನ್ಮೇಲೆ ನಮ್ಮಿಂದ ತಪ್ಪಾಗೋದಾಯಿತು, ಏನೋ ಅನಿವಾರ್ಯ ತಪ್ಪಾಗ್ಬಿಡ್ತು. ಅದನ್ನೆಲ್ಲ ಏನು ಮನಸ್ಸಲ್ಲಿ ಇಟ್ಕೊಂಬಕ್ಕೆ ಹೋಗ್ಬಿಡ್ರಿ ಅಕ್ಕ, ಪ್ಲೀಸ್ ಕಣಕ್ಕ. ಹೂನಕ್ಕ, ಏನು ಈಗ ವಾರಗಿತ್ತೇರೋ ಅಂದಮೇಲೆ ಏನಾದರೂ ಒಂದು ಬರ್ತಾನೆ ಇರ್ತೈತೆ. ಅದಕ್ಕೆ ಪ್ಲೀಸ್ ಕಣಕ್ಕ, ನೀನು ನಿಮ್ಮ ಮನೆಯವ್ರಿಗೆ ಹೇಳ್ಬಿಟ್ಟು ಆ ಕೇಸು ವಾಪಸ್ ತಗೊಳಕ್ಕೆ ಹೇಳಕ್ಕ. ಪಾಪ ಇನ್ನು ಇಲ್ಲಿ ಬರೋಕ್ಕೆ ಹೋಗಲ್ಲ, ಅವ್ರೇನು ಅಲ್ಲೇ ಇರ್ತಾರೆ, ಅದೇ ಊರಲ್ಲೇ ಇರ್ತಾರೆ, ಅವ್ರ ಅಮ್ಮರ ಮನೆಯಲ್ಲೇ ಇರ್ತಾರೆ. ಇನ್ಮೇಲಿಂದ ಇಲ್ಲಿಗೆ ಬರೋಲ್ಲ. ಇದೊಂದು ಸತಿ ಪಾಪ ಏನೋ ಗೊತ್ತಾಗ್ದಲೇ ಅದು ಸೈನ್ ಮಾಡಿರೋದು ಅವನೇ ಅಂತ ಗೊತ್ತಾಗ್ದಲೇ ಏನೋ ಮಿಸ್ಟೇಕ್ ಮಾಡ್ಕೊಬಿಟ್ಟಿದ್ದಾನೆ. ಪ್ಲೀಸ್ ಕಣಕ್ಕ, ನಿಮ್ಮ ಅತ್ತೆ ಮಾಮ್ಗೆ ಹೇಳಕ್ಕ.
ನಾವು ಅದೇ ಹಿಂಗಮ್ಮ ಹೇಳೋಕ್ಕಾಗುತ್ತೆ, ಬಂದು ನಮ್ಮನ್ನ ತಲೆ ತಿಂತೀರಲ್ಲ ನೀವು. ಅಲ್ಲ ಕೆಲ್ಸದ ಹತ್ರಿಗೆ ಹಿಂಗೆ ನಿನ್ನ ಗಂಡ ಹೋಗಿ ಅವ್ರಿಗೆ ಪೋಸ್ಟ್ಮ್ಯಾನ್ಗೆ ತಲೆ ತಿಂದಿರೋದು. ಆ ಪೋಸ್ಟ್ಮ್ಯಾನ್ ನಮ್ಮ ಮೇಲೆ ಸುಮ್ಮನೆ ಹೋಗಿ ಜಗಳ ಮಾಡಿರೋದು, ಹಿಂಗೇನೆ ಅವ್ರಿಗೆ ತೊಂದರೆ ಮಾಡಿರೋದು ಕೆಲಸ ಮಾಡೋದತ್ರ ಹೋಗಿ. ನಾನಿವಾಗ ನನಗೆ ಬಂದು ಕೆಲಸ ಮಾಡೋದು ಜಾಗದಲ್ಲಿ ನೀವು ತೊಂದರೆ ಕೊಡ್ತಾ ಇದ್ದೀರಲ್ಲ. ಮಕ್ಕಳೆಲ್ಲ ಇರ್ತಾರೆ, ಇಲ್ಲಿಗೂ ಹುಡ್ಕೊಂಡು ಬಂದಿದೆಯಲ್ಲ, ಗೊತ್ತಾಗಲ್ವಾ ನಿನಗೆ? ಮಕ್ಳ ಎದುರಿಗೆಲ್ಲ ನಾನು ಹಿಂಗೆ ಮಾತಾಡಿದ್ರೆ ಮಕ್ಕಳಿಗೆಲ್ಲ ನಾನು ಹೇಳ್ಕೊಡ್ಬೇಕು. ಇಲ್ಲಿ ನಾನು ಇನ್ನೂ ಬೇರೆ ಬೇರೆ ಕೆಲಸಗಳಿದ್ದಾವೆ, ಬೇರೆ ಬೇರೆ ಕೆಲಸಗಳೆಲ್ಲ ಮಾಡ್ಕೋಬೇಕು. ಅಂಥದ್ರಲ್ಲಿ ಬಂದಿಲ್ಲ ನನಗೆ ತೊಂದರೆ ಮಾಡ್ತಾ ಇದೆಯಲ್ಲ. ಹೋಗಮ್ಮ, ಹೋಗು, ಅತ್ತೆ ಮಾವನ ಕೇಳ್ಕೊ ಹೋಗು. ಇಲ್ಲ ಅಕ್ಕ, ನೀನು ಬಾ ಅಕ್ಕ, ಇವತ್ತೊಂದು 5 ನಿಮಿಷ ಬಾರಕ್ಕ ಅಕ್ಕ. ಆಫ್ಟರ್ ರಜಾ ಮಾಡಿ ಬಾರಕ್ಕ, ಇವತ್ತೊಂದು ದಿವಸ ಬಾ. ಏನೋ ಅನಿವಾರ್ಯನ ತಪ್ಪಾಗ್ಬಿಡ್ತು. ನಾವೇನಿಲ್ಲಿ ಬರೋಕ್ಕೆ ಹೋಗಲ್ಲ ಕಣಕ್ಕ, ಇನ್ಮೇಲಿಂದ ಅಲ್ಲೇ ಇರ್ತೀವಿ. ಪ್ಲೀಸ್ ಅಕ್ಕ, ಅಕ್ಕ ಪ್ಲೀಸ್ ಅಕ್ಕ, ಬಾರಕ್ಕ ಅಕ್ಕ, ಬಾರಕ್ಕ. ಇವಾಗ ನನ್ನ ಗಂಡ ನಾನು ಅಲ್ಲೇ ಇರ್ತೀನಿ, ನಿಮ್ಗೇನು ತೊಂದರೆ ಮಾಡೋದಿಲ್ಲ ಅಕ್ಕ. ನಮ್ಮಿಂದ ಇಷ್ಟು ದಿವಸ ನಿಮ್ಮ ಮನಸ್ಸಿಗೆ ತುಂಬ ನೋವಾಗ್ಬಿಟ್ಟೈತೆ, ಕ್ಷಮಿಸ್ಬಿಡಕ್ಕ. ಅದನ್ನೆಲ್ಲ ಏನು ಮನಸ್ಸಲ್ಲಿ ಇಟ್ಕೊಂಬಕ್ಕೆ ಹೋಗ್ಬೇಡ. ಪಾಪ ಅವರಂತೂ ಒಂದೇ ದಿವಸಕ್ಕೆ ಜೈಲಲ್ಲಿ ತುಂಬ ಕೊರ್ಗೋಗ್ಬಿಟ್ಟಿದ್ದಾರೆ ಕಣಕ್ಕ, ವರ್ಷ ಅವರು. ಅಕ್ಕ ಪ್ಲೀಸ್ ಕಣಕ್ಕ, ಅವ್ರಿಗೆ ಗೊತ್ತಿಲ್ಲ, ಇದು ಗೊತ್ತಿಲ್ದಲೆ ಆಗಿರೋದು. ಗೊತ್ತಿದ್ರೆ ಅವ್ರು ಹಿಂಗೆ ಮಾಡೋಕ್ಕೆ ಹೋಗ್ತಿರಲಿಲ್ಲ, ಬಿಡತ್ಲಾಗೆ ನಮ್ಮಮ್ಮ ತಗೊಂಡೈತಲ್ಲ ಅಂತೇಳಿ ಸುಮ್ಮನಾಗರು. ಇದ್ರಾಗೆ ಏನಾದರೂ ಅವ್ರು ಪೋಸ್ಟ್ಮ್ಯಾನ್ ಮೋಸ ಮಾಡಿದಾರೇನೋ ಅಂತ ಹೇಳಿ ಜೋರು ಮಾಡಿದ್ದಾರೆ ಅಷ್ಟೇ ಕಣಕ್ಕ. ಅವ್ರಿಗೆ ಗೊತ್ತಿಲ್ಲ ಪಾಪ ಹಿಂಗಾಗಿರೋದು ವಿಷಯ. ಸುಮ್ಮನೆ ಇಲ್ಲಿಂದ ಹೊರಟೋಗ್ತೀಯಾ? ನನಗೆ ತಲೆ ತಿನ್ಬೇಡ, ಹೋಗಿ ಅತ್ತೆ ಮಾವನ ಕೇಳ್ಕೊ ಅಂತ ಹೇಳಿದ್ನಲ್ಲ. ಹೊಲ್ದ ಹತ್ರ ಇದ್ದಾರೆ. ಇಗಳಮ್ಮ, ಇಲ್ಲೋಡಮ್ಮ, ನಿನ್ನ ಹೆಸರೇನಮ್ಮ? ನಿನ್ನ ಹೆಸರೇನೆಲ್ಲಿ? ವಿಜಿ ಅಂತ ಕಣಕ್ಕ. ಇಲ್ಲೋಡಮ್ಮ ವಿಜಿ ಹೊಲ್ದ ಹತ್ರ ಇದ್ದಾಳೆ. ಅವಳು ಹೊಲ ನೋಡಿದಾಳೆ. ಹೊಲ್ದಕ್ಕೆ ಹೋಗ್ರಿ, ಹೊಲ್ದಕ್ಕೆ ಹೋಗಿ ಕೇಳೋಗ್ರಿ, ಸರಿನಾ? ಹೋಗಿ ಕೇಳ್ಕೊಂಡು ಅತ್ತೆ ಮಾಮನ್ನ ಹಿಂಗೆ ಏನೋ ಅನಿವಾರ್ಯ ತಪ್ಪಾಯಿತು, ಬಂದು ಕೇಸ್ ವಾಪಸ್ ತಗೊಳ್ರಿ ಅಂತ ಅತ್ತೆ ಮಾಮನ್ನ ಕೇಳ್ರಿ. ಅವ್ರು ಬಂದು ಹೇಳ್ತಾರೆ ಅವ್ರು ಪೋಸ್ಟ್ಮ್ಯಾನ್ಗೆ. ಅವ್ರು ವಾಪಸ್ ತಗೊಂಬಂಗಿದ್ರೆ ತಗೊಂತಾರೆ. ಹೋಗ್ರಿ, ನಾನು ಕೇಳಿಬಿಡ್ರಿ, ನಾನು ಕೆಲಸದಲ್ಲಿದ್ದೀನಿ. ನನಗೆ ಇನ್ನೂ ಬೇರೆ ಬೇರೆ ಕೆಲಸಗಳಿದ್ದಾವೆ, ಅರ್ಥ ಮಾಡ್ಕೊಳ್ರಿ ಹೇಳ್ತಾ ಇರೋದು. ಕರ್ಕೊಂಡು ಹೋಗಮ್ಮ, ಕರ್ಕೊಂಡು ಹೋಗಿ ನಿನ್ನ ಫ್ರೆಂಡ್ನ. ಅಲ್ಲ ಕಣಕ್ಕ, ಇವಾಗ ಮಧ್ಯಾಹ್ನ ಟೈಮ್ ಬೇರೆ ಪ್ರೆಗ್ನೆಂಟು ನಾನು. ಮಧ್ಯಾಹ್ನ ಟೈಮೆಲ್ಲ ಹೊಲ್ದ ಹತ್ರ ಹೋಗೋಕ್ಕಾಗಲ್ಲ ಅಕ್ಕ, ಪ್ಲೀಸ್ ಅಕ್ಕ. ಇಂಥ ಉರಿಯ ಬಿಸಿಲಲ್ಲಿ ಹೊಲ್ದ ಹತ್ರ ಹೋಗೋಕ್ಕಾಗುತ್ತೆ ನನ್ನ ಕೈಲಿ? ಅಯ್ಯೋ ಆಗೋದಿಲ್ಲ, ಪ್ಲೀಸ್ ಅಕ್ಕ. ಅಕ್ಕ ಪ್ಲೀಸ್ ಅಕ್ಕ, ಮಧ್ಯಾಹ್ನ ಟೈಮೆಲ್ಲ ಹೋಗ್ಬಾರ್ದು ಪ್ರೆಗ್ನೆಂಟ್ ಇರೋರು. ಅದಕ್ಕೆ ಹೊಲ್ದ ಹತ್ರ ಹೋಗೋಕ್ಕಾಗಲ್ಲ ಅಕ್ಕ. ನೀನೇ ಏನಾದರೂ ಮಾಡಕ್ಕ, ನನಗೆ ಹೆಲ್ಪ್ ಮಾಡ್ಬೇಕಣಕ್ಕ. ನೀನೇ ಹೆಲ್ಪ್ ಮಾಡ್ಬೇಕಂತ ನಿನ್ನ ಹತ್ರನೇ ಬಂದಿದ್ದೀನಿ. ಪ್ಲೀಸ್ ಕಣಕ್ಕ, ಏನಾದರೂ ಹೆಲ್ಪ್ ಮಾಡಕ್ಕ. ಹ್ಞೂನಕ್ಕ, ಅರ್ಥ ಮಾಡ್ಕೊ. ಪಾಪ ಪ್ರೆಗ್ನೆಂಟ್ ಇದ್ದಾಳೆ ಅವಳು. ಮಧ್ಯಾಹ್ನ ಟೈಮೆಲ್ಲ ಹೊಲ್ದ ಹತ್ರ ಹೋಗೋಕ್ಕಾಗುತ್ತಾ? ಮಧ್ಯಾಹ್ನ ಟೈಮ್ ಬೇರೆ, ಇಷ್ಟೊತ್ತಲ್ಲೆಲ್ಲ ಹೋಗ್ಬಾರ್ದು. ಬಿಸಿಲು ಬೇರೆ ಜಾಸ್ತಿ ಉರಿತೈತೆ. ಯಾವಾಗ ಮಳೆ ಬರುತ್ತೋ ಹೇಳೋಕ್ಕಾಗಲ್ಲ. ಇವಾಗ ಹೊಲ್ದ ಹತ್ರ ಹೋಗ್ಬಿಟ್ರೆ ಪ್ರೆಗ್ನೆಂಟ್ ಇರೋರು ಹೆಂಗಕ್ಕ? ಹೇಳೋಕ್ಕಾಗಲ್ಲ. ಇವಾಗ ತುಂಬ ಕಷ್ಟ ಈಗಿನ ಪರಿಸ್ಥಿತಿ. ಪಾಪ ಭಾಳ ದಿವ್ಸಕ್ಕೆ ಮಕ್ಕಳು ಬೇರೆ ಆಗಿದ್ದಾವೆ ಇವಳಿಗೆ. ಅದಕ್ಕೆ ಮಧ್ಯಾಹ್ನ ಟೈಮ್ ಹೋಗ್ಬಾರ್ದು. ಹೆಂಗಿರುತ್ತೋ ಏನೋ, ಟೈಮ್ ಚೆನ್ನಾಗಿರಲ್ಲ ಅದಕ್ಕಾಗಿನ. ಅಯ್ಯೋ, ನಿಮ್ಗೆ ಅರ್ಥ ಆಗ್ತಾ ಇಲ್ವಾ? ಈಗಳಮ್ಮ, ಕರ್ಕೊಂಡು ಹೋಗು, ಹೊಲ್ದ ಹತ್ರ ಕರ್ಕೊಂಡು ಹೋಗಲ್ಲ, ಅತ್ತೆ ಮಾವ ಇದ್ದಾರೆ. ಅಕ್ಕ ಪ್ಲೀಸ್ ಕಣಕ್ಕ, ಅಕ್ಕ ಪ್ಲೀಸ್, ನೀನೇ ನಮ್ಮನ್ನು ಕೈ ಹಿಡಿಬೇಕು ಚೈತ್ರ ಅಕ್ಕ. ಪ್ಲೀಸ್ ಅಕ್ಕ, ನಮಗೆ ಏನಾದರೂ ಮಾಡಿ. ಇವಾಗ ನನ್ನ ಗಂಡನ್ನು ಇದೊಂದು ಸತಿ ಹೊರಗೆ ಬರೋಂಗೆ ಮಾಡೋಕ್ಕ. ಇನ್ಮೇಲೆ ಏನು ನಿಮ್ಗೆ ತೊಂದರೆ ಮಾಡೋದಿಲ್ಲ. ಇಷ್ಟು ದಿನ ಏನು ನಡೆದಿರೋದು ಅದೆಲ್ಲ ಮನಸ್ಸಲ್ಲಿ ಇಟ್ಕೊಂಬಕ್ಕೆ ಹೋಗ್ಬೇಡ್ರಿ ಅಕ್ಕ. ತಪ್ಪಾಯಿತು ಅಕ್ಕ, ನಮ್ಮದು ತಪ್ಪಾಯಿತು. ಇದೊಂದು ಸತಿ ಕ್ಷಮಿಸ್ಬಿಡಕ್ಕ ಅಕ್ಕ. ಹೇಳಕ್ಕ ನೀನು ಅಕ್ಕ, ಪ್ಲೀಸ್ ಕಣಕ್ಕ, ಹೇಳಕ್ಕ. ಇವಳೊಬ್ಳು ಬಂದು ಇಲ್ಲಿ ಕೆಲಸದ ಹತ್ರನೂ ತಲೆ ತಿಂತಾ ಇದೆ. ನಮ್ಮದು ತಪ್ಪಾಯಿತು ಅಂತ ಮಾಡೋದೆಲ್ಲ ಮಾಡಿಬಿಡ್ತಾರೆ. ನಮ್ಮದು ತಪ್ಪಾಯಿತು ಅಂತಾರೆ. ಇದೊಂದು ಸತಿ ಕ್ಷಮಿಸ್ಬಿಡ್ರಿ. ನಾನು ಏನೇ ಅಂದ್ರೂ ಇನ್ಮೇಲಿಂದ ನಾ ಇಲ್ಲಿ ಬರೋದಿಲ್ಲ, ನಿಮ್ಗೇನು ತೊಂದರೆ ಮಾಡೋದಿಲ್ಲ ಅಂತ ಹೇಳಿ ಇವಾಗ ಕೇಳ್ಕೊಂತ ಇದ್ದಾಳೆ. ನಾನೇನೋ ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ, ಮತ್ತೆ ಮಮ್ಮ ಹೊಲ್ದ ಹತ್ರ ಇದ್ದಾರೆ ಕಣಮ್ಮ, ಹೋಗು ಅಂತ ಹೇಳ್ತಾ ಇದ್ದೀನಿ. ಅರ್ಥನೇ ಆಗಂಗಿಲ್ಲ ಇವಳಿಗೆ ಹೇಳಿದ್ರೆ. ಅಲ್ಲ, ಮಾಡೋದೆಲ್ಲ ಮಾಡಿಬಿಟ್ಟು ಆಮೇಲೆ ಹಂಗೆ ಹಿಂಗೆ ಅಂತ ಹೇಳಿ ಪಶ್ಚಾತ್ತಾಪ ಪಡ್ತಾಳೆ. ತಪ್ಪು ಮಾಡಬೇಕಾದ್ರೆ ನೆರವಿರಬೇಕಾಗಿತ್ತು. ನೋಡಿ, ಇಲ್ಲೂ ಬಂದು ಇಲ್ಲೂ ತಲೆ ತಿಂತಾ ಇದ್ದಾಳೆ. ಮನೆ ತಕ್ಕ ಬಂದಿದ್ಲು, ಮನೆ ತಕ್ಕ ಮಾತಾಡಿಸ್ತಿಲ್ದಂಗೆ ನಾನು ಸುಮ್ಮನೆ ಬಂದಿದ್ದಕ್ಕೆ ಇಲ್ಲಿಗೂ ಬಂದು ತಲೆ ತಿಂತಾ ಇದ್ದಾರೆ. ಏನು ಮಾಡಬೇಕು ಏನೋ ಇಂಥವ್ರನ್ನ ಹೋಗತ್ಲಾಗಿ. ಅತ್ಲಾಗ ಅನ್ನೋ ಕಾಲ ಬಿಡೋಕ್ಕೂ ಆಗಲ್ಲ ಅನ್ನಂಗೆ ಆಗುತ್ತೆ. ಯಪ್ಪ, ನಾವು ಹೆಂಗೆ ನೆಮ್ಮದಿಯಾಗಿರ್ತೀವಿ, ಇವ್ರದ್ದು ಅರ್ಧ ನಮಗೆ ತಲೆ ಕೆಟ್ಟೋಗುತ್ತೆ. ನೋಡ್ತಾ ಇರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್, ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.